ಹಿಂದೂ ಧರ್ಮದಲ್ಲಿ ಶನಿದೇವರು ನಮ್ಮ ಕರ್ಮಗಳಿಗೆ ಫಲ ನೀಡುವ ದೇವರೆಂದು ಪ್ರಸಿದ್ಧರು. ಮಾನವನ ಕರ್ಮಗಳಿಗೆ ತಕ್ಕಂತೆ ಶನಿದೇವರು ಜೀವನವನ್ನು ರೂಪಿಸುತ್ತಾರೆ ಮತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುತ್ತಾರೆ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಾವ ಫಲವನ್ನು ಅನುಭವಿಸಬೇಕೆಂಬುದು ಅವನ ಕರ್ಮಗಳಿಗೆ ಅನುಸಾರವಾಗಿರುತ್ತದೆ. ಪಾಪಕಾರ್ಯ ಮಾಡಿದವನು ಅದರ ಪ್ರಕಾರ ವಿಭಿನ್ನ ತೊಂದರೆಗಳನ್ನು ಅನುಭವಿಸುತ್ತಾನೆ. ಆದರೆ ಸತ್ಸಂಕಲ್ಪ ಮತ್ತು ಸತ್ಕರ್ಮ ಮಾಡಿದವರು ಎಲ್ಲಾ ರೀತಿಯ ಸುಖಗಳನ್ನು ಅನುಭವಿಸುತ್ತಾರೆ. ಇವೆಲ್ಲವೂ ಶನಿದೇವರ ನಿಯಮಗಳಿಗೆ ಅನುಸಾರವಾಗಿವೆ. ಹೀಗಾಗಿ ನವಗ್ರಹಗಳಲ್ಲಿ ಶನಿ ಅತ್ಯಂತ ಮಹತ್ವದ ಗ್ರಹ. ಜಾತಕದಲ್ಲಿರುವ ಶನಿದೋಷಗಳಿಂದ ಮುಕ್ತವಾಗಲು ಶನಿದೇವರನ್ನು ಪ್ರಸನ್ನಗೊಳಿಸುವುದರಿಂದ ಹೊರತು ಬೇರೆ ಯಶಸ್ವಿ ಮಾರ್ಗವಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶನಿ ಸಾಡೆ ಸಾತಿ, ಅಷ್ಟಮ ಶನಿ, ಧೈರ್ಯದೋಷ ಇತ್ಯಾದಿ ಸಂದರ್ಭದಲ್ಲಿ ಜೀವನದಲ್ಲಿ ರೋಗಗಳು, ಆರ್ಥಿಕ ಕಷ್ಟಗಳು, ಕುಟುಂಬ ಕಲಹ, ಶತ್ರುಪೀಡೆ ಮತ್ತು ಅನೇಕ ಅಡಚಣೆಗಳು ಕಾಣಿಸಿಕೊಳ್ಳಬಹುದು. ಶನಿದೇವರ ಆರಾಧನೆ ಮಾಡುವುದರಿಂದ ಇವುಗಳಿಂದ ಬಹಳಷ್ಟು ರಕ್ಷಣೆ ಮತ್ತು ಲಾಭ ದೊರೆಯುತ್ತದೆ. ಯಾರ ಬಳಿ ಜಾತಕ ವಿಶ್ಲೇಷಣೆ ಇಲ್ಲದಿದ್ದರೂ ಜೀವನದಲ್ಲಿ ತೊಂದರೆಗಳಿದ್ದರೆ ಮನಸ್ಸಿನಲ್ಲಿ ಶನಿದೇವರನ್ನು ಧ್ಯಾನಿಸಿ ಅವರ ಆರಾಧನೆ ಮಾಡುವುದು ಉತ್ತಮ. ಶನಿದೇವರ ಪೂಜೆ ಜೀವನ ಸಂಕಷ್ಟಗಳಿಂದ ಮುಕ್ತಿ ನೀಡುತ್ತದೆ. ಹನುಮಂತ ಮತ್ತು ಶನಿದೇವರ ವಿಶೇಷ ಸಂಬಂಧ. ಒಮ್ಮೆ ಶನಿದೇವರು ಹನುಮಂತನಿಗೆ ಶಿಕ್ಷೆ ನೀಡಿ ಕಷ್ಟಪಡಿಸಲು ಬಂದಾಗ ಇಬ್ಬರ ನಡುವೆ ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ಶನಿದೇವರಿಗೆ ಸೋಲು ಎದುರಾಗಿದೆ. ನಂತರ ಹನುಮಂತನು ಅವರ ನೋವು ದೂರಾಗಲು ದೇಹಕ್ಕೆ ಎಣ್ಣೆ ಹಚ್ಚಿದ್ದಾನೆ. ಅದೇ ದಿನದಿಂದ ಶನಿದೇವರಿಗೆ ಎಣ್ಣೆ ಅರ್ಪಿಸುವ ಪರಂಪರೆ ಆರಂಭವಾಯಿತು. ಅದೇ ಸಮಯದಲ್ಲಿ ಶನಿದೇವರು ಪ್ರತಿಜ್ಞೆ ಮಾಡಿ ಯಾರು ಶನಿವಾರ ಹನುಮಾನ್ ಆರಾಧನೆ ಮಾಡುತ್ತಾರೋ ಅವರಿಗೆ ಶನಿದೋಷಗಳು ತಗ್ಗುತ್ತವೆ ಎಂದು ವರ ನೀಡಿದರು. ಅದಕ್ಕಾಗಿ ಶನಿವಾರ ಹನುಮಾನ್ ಪೂಜೆಯು ಅತ್ಯಂತ ಪರಿಣಾಮಕಾರಿ ಎಂದಿದ್ದಾರೆ. ಶನಿ ಪೂಜೆ ವಿಧಾನ: ಬೆಳಗ್ಗೆ ಸ್ನಾನ, ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ಧರಿಸಿರಿ, ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಕೆಲವು ಕಪ್ಪು ಎಳ್ಳು ಹಾಕಿ ಪೂರ್ವ ದಿಕ್ಕಿನಲ್ಲಿ ಕುಳಿದು ಶನಿ ಮಂತ್ರ ಅಥವಾ ಶನಿ ಚಾಲೀಸ ಪಠಿಸಿರಿ. ನಂತರ ಹನುಮಾನ್ ಚಾಲೀಸ ಪಠಿಸಿರಿ. ಶನಿವಾರದ ವಿಶೇಷ ಪೂಜೆ: ಶನಿವಾರ ಬೆಳಗ್ಗೆ ಪೀಪಲ್ ಅಂದರೆ ಅಶ್ವತ್ಥ ಮರಕ್ಕೆ ನೀರು ಎರಚಿ ದೀಪ ಹಚ್ಚಿರಿ. ಶನಿದೇವರನ್ನು ಶನಿವಾರ ಆರಾಧಿಸುವುದು ಅತ್ಯಂತ ಶುಭ. ಶನಿ ದೇವಾಲಯ ಪೂಜೆ: ಶನಿವಾರ ಶನಿ ದೇವಾಲಯಕ್ಕೆ ಹೋಗಿ ಎಣ್ಣೆ ಅರ್ಪಿಸಿರಿ. ಕಪ್ಪು ಎಳ್ಳು, ಕಪ್ಪು ಉದ್ದಿನಕಾಳು, ಕಬ್ಬಿಣದ ವಸ್ತುಗಳು, ಕಪ್ಪು ಬಟ್ಟೆ ಮುಂತಾದವುಗಳನ್ನು ಅರ್ಪಿಸಬಹುದು. ಶನಿದೇವರ ಪ್ರತಿಮೆಯ ಕಣ್ಣಲ್ಲಿ ನೇರವಾಗಿ ನೋಡುವುದನ್ನು ತಪ್ಪಿಸಬೇಕು. ಬಲ ಎಡ ಕಡೆಗಿನಿಂದ ಸಾಷ್ಟಾಂಗ ನಮಸ್ಕಾರ ಮಾಡಬಹುದು. ರೇವಡಿ ಅಂದರೆ ತಿಳಿ ಜೇಡು ಮಿಠಾಯಿ ನೈವೇದ್ಯವಾಗಿ ಅರ್ಪಿಸಬಹುದು. ಅನಾಥ ಹಾಗೂ ಬಡವರಿಗೆ ದಾನ ಮಾಡುವುದು ಶನಿಗೆ ಅತ್ಯಂತ ಪ್ರಿಯವಾದುದು. ಶನಿ ಮಂತ್ರ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೀಶ್ಚರಾಯ ನಮಃ. ಈ ಮಂತ್ರವನ್ನು ಜಪಿಸುವುದರಿಂದ ಶನಿದೋಷಗಳು ಶಮನವಾಗುತ್ತವೆ. ಶನಿದೇವರನ್ನು ಸಂತೋಷಪಡಿಸುವ ಮುಖ್ಯ ಮಾರ್ಗ: ಬಡವರಿಗೆ ಸಹಾಯ ಮಾಡುವುದು, ಸ್ವಾರ್ಥವಿಲ್ಲದೆ ದಾನ ಮಾಡುವುದು, ಯಾರನ್ನೂ ಹಾನಿ ಮಾಡದಿರುವುದು, ಸತ್ಪ್ರವೃತ್ತಿ ಮತ್ತು ಸತ್ಕರ್ಮದಲ್ಲಿ ಜೀವನ ನಡೆಸುವುದು. ಇವೆಲ್ಲವನ್ನು ಪಾಲಿಸುವುದು ಶನಿದೇವರ ನಿಜವಾದ ಪೂಜೆಯೆಂದು ಶಾಸ್ತ್ರಗಳು ಹೇಳುತ್ತವೆ.